ಒಂದು ಸಾರಿ ದೇವತೆಗಳು ರಾಕ್ಷಸರು ತಮ್ಮೊಳಗಿನ ದ್ವೇಷವನ್ನು ಬಿಟ್ಟು ಒಗ್ಗಟ್ಟಾಗಿ ಕ್ಷೀರ ಸಾಗರವನ್ನು ಮಥನ ಮಾಡಿ ಅಮೃತವನ್ನು ಸಾಧಿಸಿಕೊಂಡರು. ಅಮೃತವನ್ನು ಸಾಧಿಸುವಾಗ ಒಗ್ಗಟ್ಟಾಗಿದ್ದ ರಾಕ್ಷಸ ದೇವತೆಗಳೊಳಗೆ ಅದನ್ನು ಹಂಚಿಕೊಳ್ಳುವ ವಿಷಯದಲ್ಲಿ ಜಗಳವೆದ್ದಾಗ ಮಹಾವಿಷ್ಣು ಜಗನ್ಮೋಹಕವಾದ ರೂಪದ ಮೋಹಿನಿ ಅವತಾರ ತಾಳಿ ರಾಕ್ಷಸರನ್ನು ವಂಚಿಸಿ ಅಮೃತವು ದೇವತೆಗಳ ಪಾಲಿಗೆ ಸಿಗುವಂತೆ ಮಾಡಿದನು. ಅದರಿಂದ ರಾಕ್ಷಸರು ದೇವತೆಗಳಿಗೆ ನಿರಂತರ ದ್ವೇಷಿಗಳಾದರು. ಅಮೃತಪಾನದಿಂದ ಅಮರರೆನಿಸಿಕೊಂಡ ದೇವತೆಗಳು ಗರ್ವದಿಂದ ತಿರುಗಾಡಲು ತೊಡಗಿದರು. ರಾಕ್ಷಸರು ಒಳಗೊಳಗೆ ಕುದಿಯತೊಡಗಿದರು. ಏನು ಮಾಡಿದರೂ ಅಮೃತಪಾನದಿಂದ ಅಮರರಾದ ದೇವತೆಗಳನ್ನು ಪೀಡಿಸಬಹುದೇ ಹೊರತು ಕೊಲ್ಲಲು ಸಾಧ್ಯವಿರಲಿಲ್ಲ. ಆದರೂ ದೇವತೆಗಳನ್ನು ಗತಿಯಿಲ್ಲದವರನ್ನಾಗಿ ಮಾಡಿ ದಾನವರಿಗೆ ನಡೆದ ಅನ್ಯಾಯಕ್ಕಾಗಿ ದೇವತೆಗಳ ಮೇಲೆ ಹಗೆ ತೀರಿಸಿಕೊಳ್ಳಲೇಬೇಕೆಂಬ ನಿಶ್ಚಯದಲ್ಲಿ ತಾರಕಾಸುರನು ಘೋರವಾದ ತಪಸ್ಸಿಗೆ ಕುಳಿತನು. ಅವನು ಬ್ರಹ್ಮನನ್ನು ಧ್ಯಾನಿಸುತ್ತಾ ತಪಸ್ಸು ಮಾಡುತ್ತಿರಲು ಬ್ರಹ್ಮನು ಅವನ ಮುಂದೆ ಪ್ರತ್ಯಕ್ಷನಾದನು. ಅವನನ್ನು ನೋಡಿ ತಾರಕಾಸುರನ ತನಗೆ ಸಾವೇ ಬಾರದಂತೆ ವರ ಬೇಕೆಂದು ಕೇಳಿದನು. ಹುಟ್ಟಿದವನು ಒಂದು ದಿನ ಸಾಯಲೇಬೇಕು, ಅದು ವಿಧಿ ನಿಯಮವಾಗಿದೆ. ಆದುದರಿಂದ ಬೇರೊಂದು ವರವನ್ನು ಕೇಳು ಎಂದನು ಬ್ರಹ್ಮ. ತಾರಕಾಸುರನು ಚೆನ್ನಾಗಿ ಆಲೋಚನೆ ಮಾಡಿ ಶಿವನ ಮಗನಿಂದಲ್ಲದೆ ಬೇರೆ ಯಾರಿಂದಲೂ ಯಾವ ವಿಧದಿಂದಲೂ ತನಗೆ ಸಾವು ಬಾರದಂತೆ ವರವನ್ನು ಕೇಳಿ ಪಡೆದನು. ಆಗ ಶಿವನಿಗೆ ಹೆಂಡತಿಯೇ ಇರಲಿಲ್ಲ. ಹೆಂಡತಿಯಾಗಿದ್ದ ಸತೀದೇವಿ ದಕ್ಷಯಜ್ಞದಲ್ಲಿ ಅವಮಾನಿತಳಾಗಿ ತನ್ನ ಯೋಗಾಗ್ನಿಯಿಂದ ಭಸ್ಮೀಭೂತಳಾಗಿ ಹೋಗಿದ್ದಳು. ಸಂತಾನವಿಲ್ಲದೆ ಪತ್ನಿ ವಿಯೋಗಗೊಂಡ ಶಿವನು ಮಹಾವೈರಾಗ್ಯವಂತನಾಗಿ ಉನ್ಮತ್ತನಂತೆ ತಿರುಗಿ ಕಡೆಗೆ ಹಿಮಾಲಯ ಪರ್ವತಗಳಲ್ಲಿ ಒಂದು ಕಡೆ ತಪಸ್ಸು ಮಾಡುತ್ತಾ ಕುಳಿತು ಬಿಟ್ಟಿದ್ದನು. ಈ ಸಂಗತಿ ಗೊತ್ತಿದ್ದೇ ತಾರಕಾಸುರನು ಹಾಗೆ ವರ ಕೇಳಿ ಪಡೆದಿದ್ದನು. ಶಿವನು ಇನ್ನೂ ಮದುವೆಯಾಗಲಿಕ್ಕೂ ಇಲ್ಲ, ಮಗ ಹುಟ್ಟಲಿಕ್ಕೂ ಇಲ್ಲ ಎಂಬುದು ತಾರಕಾಸುರನ ಗಟ್ಟಿ ನಂಬುಗೆ. ಅನಂತರ ತಾರಕಾಸುರನು ನಿರ್ಭೀತನಾಗಿ ರಾಕ್ಷಸರನ್ನೆಲ್ಲ ಒಟ್ಟುಗೂಡಿಸಿ ವಿಜೃಂಭಿಸುತ್ತಾ ದೇವತೆಗಳಿಗೆ ಮಹಾಕಂಟಕಪ್ರಾಯನಾದನು. 3 ಲೋಕಗಳನ್ನು ಆಕ್ರಮಿಸಿಕೊಂಡು ಹಗೆ ತೀರಿಸಿಕೊಳ್ಳುವ ಹುಮ್ಮಸ್ಸಿನಲ್ಲಿ ದೇವತೆಗಳಿಗೆ ಚಿತ್ರ ಹಿಂಸೆ ಕೊಡತೊಡಗಿದನು. ಈ ಹಿಂಸೆಯನ್ನು ಅನುಭವಿಸುವುದಕ್ಕಿಂತ ಸಾಯುವುದೇ ಮೇಲೆನಿಸಿ ತಾವೇಕೆ ಅಮೃತಪಾನ ಮಾಡಿದೆವೋ ಎಂದು ದೇವತೆಗಳಿಗೆ ತೋಚತೊಡಗಿತು. ಕಡೆಗೆ ಅವರೆಲ್ಲ ಕೂಡಿ ಯೋಚಿಸಿ ಉಪಾಯಗಾಣದೆ ಸತ್ಯಲೋಕಕ್ಕೆ ಹೋಗಿ ಬ್ರಹ್ಮನೊಂದಿಗೆ ತಮ್ಮ ಗೋಳನ್ನು ಹೇಳಿಕೊಂಡು ಕಾಪಾಡುವಂತೆ ಪ್ರಾರ್ಥಿಸಿದರು. ಯಾವುದಕ್ಕೂ ಮೊದಲು ಶಿವನಿಗೆ ಮಗ ಹುಟ್ಟಬೇಕು, ಅವನಿಂದಲೇ ತಾರಕಾಸುರನು ಸಾಯಬೇಕಾಗಿದೆ, ಬೇರೆ ಯಾವ ಉಪಾಯವೇನಿಲ್ಲ. ಅವನು ನನ್ನಿಂದ ಆ ರೀತಿಯಾಗಿ ವರ ಪಡೆದಿದ್ದಾನೆ. ಶಿವಕುಮಾರನೊಬ್ಬನಿಂದ ಹೊರತು ಅವನು ಸಾಯಲು ಸಾಧ್ಯವಿಲ್ಲ. ಶಿವನು ಏಕಾಂಗಿಯಾಗಿರುವುದರಿಂದ ಅವನಿಗೆ ಪುತ್ರೋದಯವಾಗುವ ಬಗೆ ಹೇಗೋ ನಾನು ಹೇಳಲು ಸಾಧ್ಯವಿಲ್ಲ. ನಡೆಯಿರಿ, ವಿಷ್ಣುವಿನ ಬಳಿಗೆ ಹೋಗಿ ಕೇಳೋಣ, ಉಪಾಯ ಮಾಡುವುದರಲ್ಲಿ ಅವನೇ ಸಮರ್ಥನು ಎಂದು ಬ್ರಹ್ಮನು ದೇವತೆಗಳನ್ನು ಕರೆದುಕೊಂಡು ಮಹಾವಿಷ್ಣುವಿನ ಬಳಿಗೆ ಹೋದನು. ವಿಷ್ಣು ದೇವತೆಗಳ ಸಮಸ್ಯೆಯನ್ನು ಕೇಳಿ ಹೀಗೆಂದನು: ಎಲ್ಲದಕ್ಕೂ ಮೊದಲು ವಿರಾಗಿಯಾದ ಶಿವನಿಗೆ ಮದುವೆಯಾಗಬೇಕು. ದಕ್ಷಯಜ್ಞದಲ್ಲಿ ದೇಹವನ್ನು ಬಿಟ್ಟ ಸತೀದೇವಿ ಹಿಮವಂತನ ಮಗಳಾಗಿ ಹುಟ್ಟಿ ಬೆಳೆಯುತ್ತಾ ಇದ್ದಾಳೆ. ಆ ಪರ್ವತ ಕುಮಾರಿಗೆ ಶಿವನೊಂದಿಗೆ ಮದುವೆಯಾಗುವ ಹಾಗೆ ಪ್ರಯತ್ನಿಸಿರಿ. ಶಿವನ ವೈರಾಗ್ಯ ಹೋಗುವಂತೆ ಮಾಡಬೇಕಾದುದನ್ನು ಮಾಡಿರಿ, ಆಮೇಲೆ ನಿಮ್ಮ ಸಮಸ್ಯೆ ತೀರುತ್ತದೆ. ವಿಷ್ಣುವಿನ ಮಾತಿನಂತೆ ಮಾಡಲು ನಿಶ್ಚಯಿಸಿದ ದೇವತೆಗಳು ಮೊದಲು ನಾರದನನ್ನು ಹಿಮವಂತನ ಮನೆಗೆ ಕಳುಹಿಸಿದರು. ಹಿಮವಂತನೊಂದಿಗೆ ಪಾರ್ವತಿಗೆ ತಿಳಿಯುವ ಹಾಗೆ ನಾರದನು ಶಿವನ ವೃತ್ತಾಂತವನ್ನು ಹೇಳಿ ಹಿಮವಂತನನ್ನು ತಪಸ್ಸಿನಲ್ಲಿರುವ ಶಿವನ ಬಳಿಗೆ ಕಳುಹಿಸಿದನು. ಹಿಮವಂತನು ಶಿವನನ್ನು ಪೂಜಿಸಿ ಅವನ ತಪಸ್ಸಿಗೆ ಅನುಕೂಲವಾಗುವಂತೆ ತನ್ನ ಕುಮಾರಿ ಪಾರ್ವತಿ ಸೇವೆ ಮಾಡಲು ಶಿವನ ಅನುಮತಿಯನ್ನು ಪ್ರಾರ್ಥಿಸಿದನು. ಶಿವನು ಮೌನವಾಗಿದ್ದರೂ ಅದನ್ನೇ ಅಂಗೀಕಾರ ಎಂದುಕೊಂಡು ಹಿಮವಂತನು
ಮಗಳನ್ನು ಶಿವನ ಪರಿಚರ್ಯಗಳಿಗೆ ಬಿಟ್ಟು ಹಿಂದಿರುಗಿದನು. ಇದು ಪಾರ್ವತಿಗೂ ಹಿತಕರವಾಗಿತ್ತು. ಚಿಕ್ಕಂದಿನಿಂದಲೇ ಪಾರ್ವತಿಗೆ ಶಿವನೆಂದರೆ ಬಹಳ ಇಷ್ಟ. ಬಾಲ ಪಾರ್ವತಿಗೆ ನಾರದನು ಆಗಾಗ ಬಂದು ಅನೇಕ ಕಥೆಗಳೊಂದಿಗೆ ಶಿವನ ಮಹಿಮೆಗಳನ್ನು ಕುರಿತು ಕೂಡ ಹೇಳುತ್ತಾ ಬಂದಿದ್ದನು. ಪಾರ್ವತಿ ಕೂಡ ಶಿವನ ಹೆಸರನ್ನು ಕೇಳಿದ ಕೂಡಲೇ ಕಿವಿಗಳನ್ನು ಆಗಲಿಸಿಕೊಂಡು ಶಿವನ ಗುಣಗಣಗಳನ್ನು ಮಹಿಮೆಗಳನ್ನು ಬಿಂಬಿಸುವ ಕಥೆಗಳನ್ನು ಕೇಳಲು ಕುತೂಹಲ ಪಡುತ್ತಿದ್ದಳು. ಮದುವೆಯಾದರೆ ಶಿವನನ್ನೇ ಮದುವೆಯಾಗಬೇಕೆಂದೇ ನಿಶ್ಚಯಪಡಿಸಿಕೊಂಡಿದ್ದಳು. ಅಂತಹ ಮನೋರಮಣನೆ ಪ್ರತ್ಯಕ್ಷ ತಪಸ್ಸಿನಲ್ಲಿರುವಾಗ ಅವನ ಪರಿಚರ್ಯೆ ಮಾಡುವ ಸಂದರ್ಭ ಬಂದುದು ತನ್ನ ಭಾಗ್ಯವೆಂದೇ ಭಾವಿಸಿದಳು. ಅವಳು ಬೇಗಾಗಿನ ಸಂದರ್ಭದಲ್ಲಿ ಶಿವನು ತಪಸ್ಸು ಮಾಡುತ್ತಿರುವ ಪರಿಸರ ಪ್ರಾಂತವನ್ನು ನವಿಲುಗರಿಯ ಹಿಡಿಸೂಡಿಯಿಂದ ಗುಡಿಸಿ ಗಂಧ ಬೆರೆತ ಹಿಮಾನಿ ಜಲವನ್ನು ಸಿಂಪಡಿಸಿ ಮುತ್ತಿನ ರಂಗವಲ್ಲಿ ಬರೆದು ಅಲಂಕರಿಸುತ್ತಿದ್ದಳು. ಬಂಗಾರದ ಸರಿಗೆಗಳಿಂದ ನೇಯಲ್ಪಟ್ಟು ಮುತ್ತು ರತ್ನಗಳನ್ನು ಹೊದಿಸಿದ ಬುಟ್ಟಿಯಲ್ಲಿ ಶಿವನಿಗೆ ಇಷ್ಟವಾದ ಫಲಪುಷ್ಪಗಳನ್ನು, ಬಿಲ್ವಪತ್ರೆಗಳನ್ನು, ಬಿಳಿ ಕಮಲಗಳನ್ನು ಸಂಗ್ರಹಿಸಿ ತಂದು ಅವನ ಬದಿಯಲ್ಲಿರಿಸುವಳು. ಬಂಗಾರದ ಕಮಂಡಲುವಿನಲ್ಲಿ ಹಿಮ ಶಿಖರಗಳಿಂದ ಜಾರುವ ಸ್ಫಟಿಕ ಜಲವನ್ನು ತುಂಬಿಸಿ ಜಪಮಾಲೆಯನ್ನು ಕಮಂಡಲುವಿನೊಂದಿಗೆ ಸೇರಿಸಿ ಇಟ್ಟಿರುವಳು. ಶಿವನನ್ನು ಆಕರ್ಷಿಸಲು ತಾನು ಬಗೆ ಬಗೆಯಾಗಿ ಅಲಂಕಾರ ಮಾಡಿಕೊಂಡು ಹೋಗುತ್ತಿದ್ದಳು. ಕಿನ್ನರಿಯನ್ನು ಮೀರಿಸುವ ಹಾಗೆ ಶಿವನಿಗೆ ಇಷ್ಟವಾದ ಭೈರವಿ, ಮುಖಾರಿ, ಕೇದಾರ, ಶಿವರಂಜನಿ ಮೊದಲಾದ ರಾಗಗಳನ್ನು ಹೊರಡಿಸುತ್ತಾ ಸುತ್ತಲಿನ ವಾತಾವರಣವನ್ನು ಇಂಪಾವ ನಾದಗಳಿಂದ ತುಂಬಿಸುತ್ತಿದ್ದಳು. ಶಿವನ ದೃಷ್ಟಿ ತನ್ನ ಮೇಲೆ ಬೀಳಬೇಕೆಂದು ಆಗಾಗ ಪ್ರಯತ್ನಿಸುತ್ತಿದ್ದಳು. ಒಂದೊಂದು ದಿನ ಒಂದೊಂದು ಬಗೆಯ ಅಲಂಕಾರಗಳಿಂದ ಶಿವ ಸೇವೆಗೆ ಬರುತ್ತಿದ್ದಳು. ಒಟ್ಟಿನಲ್ಲಿ ಈ ಬಗೆಯ ಶಿವನ ಸಾನ್ನಿಧ್ಯವು ಅವಳಿಗೆ ತುಂಬಾ ಸಂತೋಷಪ್ರದವಾಗಿದ್ದಿತು. ತಪೋನಿಷ್ಠೆಯಲ್ಲಿ ಮಗ್ನನಾಗಿದ್ದ ಶಿವನು ಒಂದು ಸಾರಿ ಕೂಡ ತನ್ನನ್ನು ನೋಡಲಾರನೆ. ಅವನ ತಣ್ಣಗಿನ ದೃಷ್ಟಿ ತನ್ನ ಮೇಲೆ ಒಂದು ಸಾರಿ ಬೀಳಬಾರದೆ. ಹೀಗೆಂದುಕೊಂಡು ಬಹಳ ತಾಳ್ಮೆಯಿಂದ ಶಿವನ ಮುಂದೆಯೇ ಎಷ್ಟೋ ಹೊತ್ತಿನವರೆಗೆ ಸುಮ್ಮನೆ ಕುಳಿತು ಬಿಡುತ್ತಿದ್ದಳು ಪಾರ್ವತಿ. ಕಡೆಗೆ ಶಿವನು ತನ್ನ ಕಡೆಗೆ ನೋಡುವುದೇ ಇಲ್ಲವೆಂದು ಅವಳಿಗೆ ಜಿಗುಪ್ಸೆ ಬರಲು ತೊಡಗಿತು. ಶಿವನ ದೃಢ ಮನಸ್ಸನ್ನು ಚಲಿಸುವಂತೆ ಮಾಡುವುದೆಂದರೆ ಸಾಮಾನ್ಯ ಕೆಲಸವೇ? ಅದಕ್ಕೆ ಮನ್ಮಥನ ಅಗತ್ಯವಿದೆಯೆಂದು ಇದನ್ನೆಲ್ಲ ನೋಡುತ್ತಿದ್ದ ದೇವೇಂದ್ರನಿಗೆ ಗೊತ್ತಾಯಿತು. ಅಂತೆಯೇ ದೇವೇಂದ್ರನು ಮನ್ಮಥನನ್ನು ಕರೆದು ಸಿಂಹಾಸನದ ಮೇಲೆ ಕೂಡಿಸಿ ಅವನನ್ನು ಶ್ಲಾಘಿಸುತ್ತಾ ಪೂಜಿಸಿ ಅವನಿಂದ ಆಗಬೇಕಾದ ಕಾರ್ಯವನ್ನು ಹೇಳಿ ಕಳುಹಿಸಿಕೊಟ್ಟನು. ಮನ್ಮಥನು ಉತ್ಸಾಹದಿಂದ ಕಬ್ಬಿನ ಬಿಲ್ಲನ್ನು, ಹೂಬಾಣಗಳು ತುಂಬಿದ ಬತ್ತಳಿಕೆಯನ್ನು ತೆಗೆದುಕೊಂಡು ರತಿ ದೇವಿಯೊಂದಿಗೆ ಗಿಳಿಯ ರಥದ ಮೇಲೇರಿಕೊಂಡು ಈಶ್ವರನು ತಪಸ್ಸು ಮಾಡುತ್ತಿದ್ದ ಹಿಮಾಲಯ ಶಿಖರಗಳ ನಡುವಿನ ಕಣಿವೆಯೊಳಗೆ ಪ್ರವೇಶ ಮಾಡಿದನು. ಮನ್ಮಥನ ಪ್ರವೇಶದಿಂದ ಆ ಕಣಿವೆಯೊಳಗೆ ಒಮ್ಮೆಗೆ ವಸಂತಯತು ವಿಕಸಿತವಾಯಿತು. ಅತ್ಯಂತ ರಮಣೀಯವಾದ ಆ ಪ್ರದೇಶದಲ್ಲಿ ಕೋಗಿಲೆಗಳ ಕುಹೂರವೂ ದುಂಬಿಗಳ ಝೇಂಕಾರವೂ ಹೊರಟಿತು. ಪ್ರದೇಶವೆಲ್ಲ ಸುಗಂಧಮಯವಾಯಿತು, ರಸಮಯವಾಯಿತು. ತನ್ನ ಸುತ್ತಮುತ್ತಲೂ ಏನೋ ಆಹ್ಲಾದದ ಗಾಳಿ ಮಂದವಾಗಿ ಬೀಸುವುದನ್ನು ತಿಳಿದು ಶಿವನು ಕಣ್ಣು ತೆರೆದು ನೋಡಿದನು. ಅಕಾಲ ವಸಂತಾಗಮನಕ್ಕೆ ಆಶ್ಚರ್ಯಪಡುತ್ತಾ ತನ್ನ ತಪಸ್ಸು ಇದರಿಂದ ಹಾಳಾದುದಕ್ಕೆ ಕೋಪಗೊಂಡನು ಶಿವ. ಅದೇ ಸಮಯಕ್ಕೆ ಪಾರ್ವತಿ ಜಪಮಾಲೆಯನ್ನೆತ್ತಿ ಶಿವನಿಗೆ ನೀಡುತ್ತಿರಲು ಹೂಹೊದರಿನ ಹಿಂದಿನಿಂದ ಮನ್ಮಥನು ಶಿವನ ಹೃದಯಕ್ಕೆ ಗುರಿ ಹಿಡಿದು ನೀಲೋತ್ಸಲ ಬಾಣವನ್ನು ಪ್ರಯೋಗಿಸಿದನು. ಅದು ತಗಲಿದ ಕೂಡಲೇ ಶಿವನು ಮೆಟ್ಟಿಬಿದ್ದು ಕಣ್ಣುಗಳನ್ನು ಆರಳಿಸಿದೆನು. ತನ್ನ ಮುಂದೆ ಕುಳಿತು ತನ್ನನ್ನೇ ನೋಡುವ ಪಾರ್ವತಿಯ ಮುಖ ಬಿಂಬವು ಶಿವನಿಗೆ ಅತ್ಯಂತ ಮನೋಹರವಾಗಿ ತೋರಿತು. ಒಂದು ಕ್ಷಣ ಬೆರಗಾದನು. ಮರುಕ್ಷಣದಲ್ಲಿ ತನ್ನ ತಪೋಭಂಗಕ್ಕೆ ಶಿವನು ನಿಬ್ಬೆರಗಾಗಿ ಕೋಪಗೊಂಡು ತನ್ನ ಮೂರನೇ ಕಣ್ಣನ್ನು ತೆರೆದು ಮನ್ಮಥನನ್ನು ನೋಡಿದನು. ಶಿವನ ಫಾಲನೇತ್ರದ ಜ್ವಾಲಾದೃಷ್ಟಿಯೊಂದಿಗೆ ಎಡ್ಡ ಬೆಂಕಿ ಮನ್ಮಥನನ್ನು ಆ ಕ್ಷಣದಲ್ಲೇ ಭಸ್ಮ ಮೂಡಿಬಿಟ್ಟಿತು. ಶಿವನು ದಿಗ್ಗನೆದ್ದು ಹಿಂದಿರುಗಿ ನೋಡದೆಯೇ ಚರಚರನೆ ತನ್ನ ಕೈಲಾಸ ಶಿಖರಕ್ಕೆ ಹೋಗಿಬಿಟ್ಟನು. ಇದನ್ನೆಲ್ಲ ಹೊಂಚಿ ನೋಡುತ್ತಿದ್ದ ದೇವತೆಗಳು ಹೆದರಿಕೊಂಡು ಏನೂ ತೋರದಾದರು.
ಮನ್ಮಥನೊಂದಿಗಿದ್ದ ರತಿದೇವಿಯಂತೂ ತನ್ನ ಪತಿಯ ಭಸ್ಮರಾಶಿಯ ಮೇಲೆ ಅಳುತ್ತಾ ಕುಳಿತಳು. ಶಿವನ ತಪಸ್ಸನ್ನು ಭಂಗಪಡಿಸಲು ತನ್ನ ಪತಿಯನ್ನು ಕಳುಹಿಸಿದ ದೇವೇಂದ್ರನ ಮೇಲೆ ಶಾಪ ಹಾಕಿಕೊಂಡು ಅವಳು ರೋದಿಸುತ್ತಿರಲು ದೇವತೆಗಳು ಓಡಿ ಹೋಗಿ ಈ ಸಮಾಚಾರವನ್ನು ಬ್ರಹ್ಮನಿಗೆ ತಿಳಿಸಿದರು. ಬ್ರಹ್ಮ, ಇಂದ್ರ ಮೊದಲಾದ ದೇವತೆಗಳು ಅವಳ ಬಳಿಗೆ ಬಂದು ಪಾರ್ವತಿ ಶಂಕರರ ಕಲ್ಯಾಣವು ನಡೆಯುವಾಗ ಮನ್ಮಥನು ಮತ್ತೆ ಬದುಕಿ ಬರುವನೆಂದು ಅವಳಿಗೆ ಸಮಾಧಾನ ಹೇಳಿದರು. ಅದನ್ನು ನಂಬಿಕೊಂಡು ಅವಳು ಸಹಗಮನದ ಯೋಚನೆ ಬಿಟ್ಟು ಆ ಭಸ್ಮ ರಾಶಿಯನ್ನು ಕಾಪಾಡಿಕೊಂಡು ಅಲ್ಲಿಯೇ ಕುಳಿತಳು. ಶಿವನು ತನ್ನ ಪಾಡಿಗೆ ಹೊರಟು ಹೋದುದರಿಂದ ಪಾರ್ವತಿಗೆ ತನ್ನ ಸೌಂದರ್ಯದಲ್ಲಿ ನಂಬಿಕೆ ಹೋಯಿತು. ತನ್ನ ಶರೀರ ಲಾವಣ್ಯದ ಮೇಲೆ ಜಿಗುಪ್ಸೆ ಹುಟ್ಟಿತು. ಶಿವನನ್ನು ರಂಜಿಸಲು ತನ್ನಿಂದಾಗದೆ ಹೋದ ಮೇಲೆ ತನ್ನ ಶರೀರ ಸೌಂದರ್ಯವು ವ್ಯರ್ಥವೆನಿಸಿತು. ತಾನೂ ಕೂಡ ತಪಸ್ಸಿನಲ್ಲಿದ್ದು ಶಿವರಂಜನಿಯಾಗಬಹುದೋ ನೋಡೋಣವೆನಿಸಿತು. ಅವಳ ತಾಯಿ ಮೇನಕೆ ಎಷ್ಟು ಹೇಳಿದರೂ ಪಾರ್ವತಿ ಕೇಳಲಿಲ್ಲ. ಅವಳು ಕೆಲವು ಎಲೆಗಳನ್ನು ಮಾತ್ರವೇ ತಿನ್ನುತ್ತಾ ಶರೀರವನ್ನು ಕೃಶಗೊಳಿಸಿಕೊಳ್ಳುತ್ತಾ ತಪಸ್ಸಿಗೆ ಪ್ರಾರಂಭಿಸಿದಳು. ಜಯ, ವಿಜಯ ಎಂಬ ಇಬ್ಬರು ಅವಳ ಗೆಳತಿಯರು ಅವಳಿಗೆ ಜೊತೆಯಾಗಿದ್ದರು. ಅವಳ ಯೋಗಕ್ಷೇಮಗಳನ್ನು ಮೇನಕ ಹಿಮವಂತರಿಗೆ ತಿಳಿಸುತ್ತಾ ಅಲ್ಲಿಯೇ ಇದ್ದರು. ಕೆಲವು ದಿನಗಳ ಮೇಲೆ ಪಾರ್ವತಿಯ ತಪೋನಿಷ್ಠೆ ತುಂಬಾ ಬಲವಾಯಿತು. ಪರ್ಣಗಳನ್ನು ಕೂಡ ತಿನ್ನುವುದನ್ನು ಬಿಟ್ಟಳು. ಆದುದರಿಂದ ಅವಳು ಅಪರ್ಣ ಎಂಬ ಹೆಸರನ್ನು ಪಡೆದಳು. ಶಿವನು ಪ್ರಥಮಾವೇಶದಲ್ಲಿ ಮನ್ಮಥನನ್ನು ಭಸ್ಮ ಮಾಡಿದನೇ ಹೊರತು ಮನ್ಮಥನ ಬಾಣಗಳ ಪ್ರಭಾವವು ಸುಮ್ಮನೆ ಹೋಗಲಿಲ್ಲ. ಪಾರ್ವತಿಯ ತಪಸ್ಸು ಕೂಡ ಸಾರ್ಥಕವೇ ಆಯಿತು. ಶಿವನು ಒಂದು ಬಗೆಯ ಕುತೂಹಲದಿಂದ ಪಾರ್ವತಿಯನ್ನು ನೆನೆಯತೊಡಗಿದನು. ಅವಳು ತಪಸ್ಸಿನಲ್ಲಿರುವ ಸಂಗತಿ ತಿಳಿದು ವೇಷ ಬದಲಾಯಿಸಿಕೊಂಡು ಪಾರ್ವತಿಯ ಬಳಿಗೆ ಬಂದನು. ಪಾರ್ವತಿಯ ಮನಸ್ಸು ಹೇಗೆಂದು ಪರೀಕ್ಷಿಸಲು ತೊಡಗಿದನು. ಅವಳನ್ನು ಮನಸಾರೆ ಮೆಚ್ಚಿಕೊಳ್ಳುತ್ತಾ ಮದುವೆಯಾಗುವುದೇ ಸರಿ ಎಂಬ ನಿಶ್ಚಯಕ್ಕೆ ಬಂದನು. ಆಮೇಲೆ ಶಿವನು ಸಪ್ತರ್ಷಿಗಳನ್ನು ಕರೆದು ಹಿಮವಂತನ ಕಡೆಗೆ ಮದುವೆಯ ರಾಯಭಾರ ನಡೆಸಲು ಹೇಳಿದನು. ಶಿವನಂಥ ಮಹಾದೇವನಿಗೆ ಕನ್ಯಾದಾತನಾಗುವ ಭಾಗ್ಯ ಬಂದುದನ್ನರಿತು ಹಿಮವಂತನು ಸಂತೋಷಾತಿಯದಿಂದ ತನ್ನ ಶಿಖರಗಳನ್ನು ಇನ್ನಿಷ್ಟು ಏರಿಸಿಕೊಂಡನು. ಬೇಗದಲ್ಲೇ ವಿವಾಹಕ್ಕೆ ಋಷಿಗಳು ಮುಹೂರ್ತವಿಟ್ಟರು. ಶಿವನು ಮದುಮಗನಾಗಿ ಪ್ರಮಥ ಗಣಗಳನ್ನು ಮುಂದಿಟ್ಟುಕೊಂಡು ಹಿಮವಂತನ ಮನೆಗೆ ಹೋದನು. ಹಿಮಾಲಯ ಪರ್ವತ ಶಿಖರಗಳೇ ಮದುವೆ ಚೆಪ್ಪರಕ್ಕೆ ಸ್ತಂಭಗಳಾದುವು. ಬ್ರಹ್ಮ, ವಿಷ್ಣು, ದೇವೇಂದ್ರ ಮೊದಲಾದ ದೇವತೆಗಳು, ಸಪ್ತರ್ಪಿಗಳನ್ನನುಸರಿಸಿ ಸಾವಿರಾರು ಋಷಿಗಳು, ನಾರದಾದಿ ಮುನಿಪುಂಗವರು ಹಿಮಾಲಯದ ವಿವಾಹ ಮಂಟಪವನ್ನು ಅಲಂಕರಿಸಿದರು. ಎಲ್ಲೆಲ್ಲಿಯೂ ಸಂಭ್ರಮವೇ ಸಂಭ್ರಮ. ಹಿರಿಯ ಮುತ್ತೈದೆಯಾದ ಅರುಂಧತಿ ಶಿವನ ಫಾಲನೇತ್ರದ ರೆಪ್ಪೆಯ ಮೇಲೆ ಕಲ್ಯಾಣ ತಿಲಕವನ್ನು ಉದ್ದಕ್ಕೆ ತಿದ್ದಿದಳು. ಅತ್ಯಾಕರ್ಷಕವಾದ ಮದುಮಗನ ಅಲಂಕಾರದಲ್ಲಿ ಶಿವನು ಪರಮ ಸುಂದರನಾಗಿ ಕಂಡನು. ಎಲ್ಲರೂ ಅವನನ್ನು ಸುಂದರೇಶ್ವರನೆಂದು ಕರೆದರು. ಸರ್ವಾಲಂಕಾರಗಳಿಂದ ಶೋಭಿತೆಯಾಗಿ ಬೆಳಗುವ ಮದುಮಗಳು ಪಾರ್ವತಿಯನ್ನು ವಿಷ್ಣು ಕರೆದು, ನೀನು ಸುಂದರೇಶ್ವರನಾದರೆ ನನ್ನ ತಂಗಿ ಮೀನಾಕ್ಷಿ ದೇವಿಯಾಗಿದ್ದಾಳೆ ಎನ್ನುತ್ತಾ ಪಾರ್ವತಿಯ ಬಲಗೈಯನ್ನು ಶಿವನ ಬಲಗೈಯಲ್ಲಿ ಇರಿಸಿ ಇಬ್ಬರನ್ನೂ ಮದುವೆಯ ಹಸೆಗಳಲ್ಲಿ ಕೂಡಿಸಿದನು. ವಿಧ್ಯುಕ್ತ ಕಾರ್ಯಗಳು ನಡೆದುವು. ಶಿವ ಪಾರ್ವತಿಯರ ವಿವಾಹ ಮಹೋತ್ಸವವು ಮಹಾವೈಭವದಿಂದ ನೆರವೇರಿತು. ಹಿಮಾಲಯದಲ್ಲಿ ಶಿವ ಪಾರ್ವತಿಯರು ತಪಸ್ಸು ಮಾಡಿದ ಪ್ರದೇಶದಲ್ಲೇ ದೇವಶಿಲ್ಪಿ ವಿಶ್ವಕರ್ಮನು ನವ ದಂಪತಿಗಳಾದ ಪಾರ್ವತಿ ಪರಮೇಶ್ವರರಿಗೆ ದಿವ್ಯವಾದ ಅಂತಃಪುರ ಮಂದಿರವನ್ನು ನಿರ್ಮಿಸಿಕೊಟ್ಟನು. ಮಂಗಳವಾದ್ಯಗಳು ಅಂಬರವನ್ನಡರುತ್ತಿರಲು, ದೇವತೆಗಳು ಪುಷ್ಪವೃಷ್ಟಿ ಸುರಿಸುತ್ತಿರಲು, ಶಿವನು ಪಾರ್ವತಿಯ ಕೈ ಹಿಡಿದುಕೊಂಡು ಎಲ್ಲರ ಮಧ್ಯದಲ್ಲಿ ನಡೆಯುತ್ತಾ ಮಂದಿರದ ಕಡೆಗೆ ಹೊರಟರು. ಮಂದಿರಕ್ಕೆ ಹೋಗುವ ದಾರಿಯಲ್ಲಿಯೇ ಮನ್ಮಥನ ಭಸ್ಮರಾಶಿ ಇದ್ದಿತು. ಆ ಬೂದಿಯ ರಾಶಿಯನ್ನು ಅಂಟಿಕೊಂಡು ರತಿದೇವಿ ದುಃಖಾರ್ತಳಾಗಿ ಶುಭಕಾಲ ನಿರೀಕ್ಷೆ ಮಾಡುತ್ತಾ ಕುಳಿತಿದ್ದಳು. ಪತಿ ಭಿಕ್ಷೆ ಬೇಡುವವಳಾಗಿ ಕುಳಿತಿರುವ ರತಿಯ ಬಳಿಗೆ ಶಿವ ಪಾರ್ವತಿಯರು ಹೋಗಿ ದೀರ್ಘ ಸುಮಂಗಲಿಯಾಗಿರು ಎಂದು ಅವಳನ್ನು ಆಶೀರ್ವದಿಸಿದನು. ಶಿವನು ಪುನಃ ತನ್ನ ಮೂರನೇ ಕಣ್ಣನ್ನು ತೆರೆದು ತಣ್ಣಗಿನ ಬೀರಲು
ಭಸ್ಮರಾಶಿ ಮಾಯವಾಗಿ ಮನ್ಮಥನು ನಿಜರೂಪದಿಂದ ಎದ್ದು ಕಬ್ಬಿನ ಬಿಲ್ಲನ್ನು ರುಮ್ಮೆನ್ನಿಸಿ ಒಮ್ಮೆ ಎಲ್ಲರ ಕಣ್ಣಿಗೂ ಕಂಡು ಕೂಡಲೇ ಮಾಯವಾಗಿ ಹೋದನು. ಆಗ ಶಿವನು ರತಿ ದೇವಿಯೊಂದಿಗೆ, ಸುಭಗೆ, ನಿನ್ನ ಪತಿಯ ಶಕ್ತಿ ಅಪಾರ, ಕಣ್ಣಿದಿರು ಕಾಣುವವ ನಾಗಿದ್ದರೆ ಲೋಕವು ತಾಳುವಂತಿಲ್ಲ ಅಂತಲೇ ಅವನು ಲೋಕರ ದೃಷ್ಟಿಗೆ ಅನಂಗನೆನಿಸಿ ಅದೃಶ್ಯನಾಗಿರುವುದೇ ಒಳ್ಳೆಯದು. ನಿನಗೆ ಸದಾ ಕಾಣುವವನಾಗಿರುವನು, ನಿಮಗಿಬ್ಬರಿಗೂ ನಿತ್ಯ ಮಂಗಳವಾಗಿರಲಿ ಎಂದು ಹರಸಿದನು. ರತಿಯು ಸಂತೋಷದಿಂದ ಅದೃಶ್ಯಳಾಗಿ ಅನಂಗನೊಂದಿಗೆ ಸೇರಿದಳು. ಪಾರ್ವತಿ ಪರಮೇಶ್ವರರು ಅಂತಃಪುರವನ್ನು ಪ್ರವೇಶಿಸಿದರು. ಅರುಂಧತಿ ನೂತನ ದಂಪತಿಗಳಿಗೆ ಓಕುಳಿ ಸುತ್ತಿ ದೃಷ್ಟಿ ತೆಗೆದಳು. ಕರ್ಪೂರಾರತಿ ಬೆಳಗಿದಳು. ಆಗ ವಿಶ್ವಕರ್ಮನು ನಿಲುವೆತ್ತರದ ಒಂದು ಫಲಕವನ್ನು ನವದಂಪತಿಗಳ ಎದುರಿನಲ್ಲಿ ನಿಲ್ಲಿಸಿಟ್ಟು, ಇದೊಂದು ದೊಡ್ಡ ಅಪೂರ್ವ ಚಿತ್ರಪಟ. ಈ ಚಿತ್ರದಲ್ಲಿ ಇಬ್ಬರ ಚಿತ್ರಗಳಿವೆ. ಅವರಲ್ಲಿ ಯಾರ ಸೌಂದರ್ಯ ಹೆಚ್ಚೆಂದು ನಮಗೆ ಗೊತ್ತಾಗುವುದಿಲ್ಲ. ಅದನ್ನು ಹೇಳುವವರು ನೀವಿಬ್ಬರೇ ಎಂಬ ನಂಬುಗೆಯಲ್ಲಿ ನಿಮ್ಮ ಮುಂದೆ ಇರಿಸಿದ್ದೇನೆ. ಹೇಳಿರಿ ಎಂದು ಅದರ ತೆರೆಯನ್ನು ತೆಗೆದನು. ಅದೊಂದು ನಿಲ್ಲುಗನ್ನಡಿ. ಅದರಲ್ಲಿ ತಮ್ಮ ಪ್ರತಿಬಿಂಬಗಳನ್ನು ನೋಡಿ ಶಿವಪಾರ್ವತಿಯರು ಪರಸ್ಪರ ನೋಡಿಕೊಂಡು ಮುಗುಳು ನಕ್ಕರು. ಈ ಮುಗುಳು ನಗು ಉತ್ತರವಲ್ಲ, ಬಾಯಿ ತೆರೆದು ಕೇಳಿಸುವಂತೆ ಹೇಳಬೇಕು ಎಂದನು ನಾರದ. ಶಿವನು ಕಿರುನಗೆಯೊಂದಿಗೆ ಪಾರ್ವತಿಯನ್ನು ನೋಡುತ್ತಾ, ಜಗ ಜಗ ಹೊಳೆಯುವ ಮೂಗುತಿಯ ಚಿತ್ರಾಂಗಿಯ ಸೌಂದರ್ಯವೇ ಹೆಚ್ಚು ಎಂದನು. ನಾಚಿಕೆಯಿಂದ ಕೆಂಪೇರಿದ ಗಲ್ಲಗಳಿಂದ ಪಾರ್ವತಿ ಮೆಲ್ಲದನಿಯಿಂದ ಈ ಮೂಗಣ್ಣಿನ ಪುರುಷನ ಸೌಂದರ್ಯಕ್ಕೆ ಮೂರು ಲೋಕದಲ್ಲೂ ಸಾಟಿ ನಾ ಕಾಣೆನಪ್ಪ ಎಂದಳು. ಎಲ್ಲರೂ ಪಾರ್ವತಿ ಪರಮೇಶ್ವರರ ಮೇಲೆ ಪುಷ್ಪಾರ್ಚನೆ ಮಾಡಿ ಹೊರಟು ಹೋದರು. ದಂಪತಿಗಳಿಬ್ಬರೂ ಮೆತ್ತಗಿನ ತೂಗುಯ್ಯಾಲೆಯಲ್ಲಿ ಹೋಗಿ ಕುಳಿತರು. ಶಿವರ ಎದುರಿನ ಗೋಡೆಯ ಮೇಲೆ ಮನೋಹರವಾದ ಚಿತ್ರವೊಂದಿತ್ತು. ಚಿತ್ರದ ಮಧ್ಯದಲ್ಲಿ ಅಂದವಾದ ಆನೆಗಳ ಜತೆಯೊಂದು ನಾಟ್ಯವಾಡುತ್ತಿರುವಂತೆ ಮುಂಗಾಲುಗಳನ್ನೆತ್ತಿ ಇದಿರಿದಿರಾಗಿ ಸೊಂಡಿಲುಗಳನ್ನು ಒಂದರೊಡನೊಂದು ಬಳಸಿಕೊಂಡುತ್ತಿದ್ದವು. ಅದನ್ನು ನೋಡುತ್ತಿದ್ದ ಪಾರ್ವತಿಗೆ ಬ್ರಹ್ಮನಿಗೆ ಜ್ಞಾನಬೋಧೆ ಮಾಡಿದ ಬಾಲ ವಿಘ್ನೇಶ್ವರನ ನೆನಪಾಯಿತು. ತೋರಣ ಕಟ್ಟಿದಂತಿರುವ ಆ ಎರಡು ಆನೆಗಳ ಮಧ್ಯದಲ್ಲಿ ಕಾಣುವ ಸರೋವರದ ನಡುವಿನಲ್ಲಿ ದೊಡ್ಡದೊಂದು ಪದ್ಮ ಚಿತ್ರದಲ್ಲಿರುವ ಆನೆಗಳ ಜೋಡಿಯ ಮೇಲೆ ನಿಂತಿರುವ ಚಿತ್ರವಿರುವಲ್ಲಿ ಬೆಳುದಿಂಗಳ ಪ್ರಕಾಶವು ಬೆಳಗತೊಡಗಿ ಕ್ರಮವಾಗಿ ದೊಡ್ಡದಾಯಿತು. ಆ ಬೆಳಕಿನಲ್ಲಿ ಶಶಿವರ್ಣದಿಂದ ಹೊಳೆಯುವ ವಿಘ್ನೇಶ್ವರನ ದರ್ಶನ ಅವರಿಗಾಯಿತು. ವಿಘ್ನೇಶ್ವರನ ಮುಖವು ಆನೆಯದೇ ಆಗಿದ್ದರೂ ಆ ಮುಖದಲ್ಲಿ ದಿವ್ಯತ್ವ ಸೂಸುತ್ತಿತ್ತು. ಪ್ರಸನ್ನತೆ ತುಂಬಿತ್ತು. ಅವನ ದೃಷ್ಟಿಗಳು ಶಾಂತವಾಗಿ ಮೇಧಸ್ಸನ್ನು ಶಕ್ತಿಯನ್ನು ಕೊಡುವಂತಿದ್ದುವು. ಅವನ ಹೊಟ್ಟೆ ದೊಡ್ಡದಾಗಿ ಹೊಳೆಯುತ್ತಿತ್ತು. ಅಭಯ ಹಸ್ತನಾಗಿ ಶೋಭಿಸುವ ವಿಘ್ನೇಶ್ವರನು ಪಾರ್ವತಿಗೆ ಮುದ್ದಿನ ಮೂಟೆಯಂತೆ ಕಂಡನು. ಅವನನ್ನು ನೋಡುತ್ತಿದ್ದಂತೆ ಪಾರ್ವತಿ ಪರಮೇಶ್ವರರಿಗೆ ತಮ್ಮಲ್ಲಿ ಏನೋ ಅನಿರ್ವಚನೀಯವಾದ ಆನಂದ ಉಕ್ಕುವಂತೆ ಅನ್ನಿಸಿತು. ಆನಂದದ ಪಾರವಶ್ಯತೆಯಿಂದ ಯಾವ ಮಾತು ಆಡಲಾಗದೆ ವಿಘ್ನೇಶ್ವರನ ಮೂರ್ತಿಯನ್ನು ರೆಪ್ಪೆಬಡಿಯದೆ ನೋಡುತ್ತಿದ್ದರು. ವಿಘ್ನೇಶ್ವರನು ಎಡಬದಿಗೆ ಸುರುಳಿಕೊಂಡಿರುವ ತನ್ನ ಚಿಕ್ಕ ಎಳೆ ಸೊಂಡಿಲನ್ನು ತಡಪುತ್ತಾ ಮುದ್ದು ಮಾತುಗಳಿಂದ, ನಾನು ವಿಘ್ನೇಶ್ವರ, ವಿಘ್ನಗಳನ್ನು ತೊಲಗಿಸುವ ವಿನಾಯಕ, ಪಂಚಭೂತಗಣಗಳಿಗೆ ಅಧಿಪತಿ ಗಣಪತಿ, ಚಿತ್ರವಿಚಿತ್ರ ರೂಪಿಯಾದ ಚಿತ್ರಗಣಪತಿ, ನಿಮ್ಮಿಬ್ಬರ ಸಮಾಗಮ ನಿರ್ವಿಘ್ನವಾಗಿ ಫಲಿಸಲಿ. ಅನುರಾಗದ ಫಲಿತವಾಗಿ ಶಿವನ ತೇಜಸ್ಸಿನಿಂದ ಕುಮಾರಸ್ವಾಮಿ ಹುಟ್ಟಿ ತಾರಕಾಸುರನನ್ನು ಅಂತ್ಯಗೊಳಿಸುತ್ತಾನೆ. ಕುಮಾರಸ್ವಾಮಿಗಿಂತ ಮೊದಲು ನಾನು ನಿಮ್ಮ ಪುತ್ರನಾಗಿ ಅವತರಿಸುತ್ತೇನೆ ಎಂದನು. ಆಗ ಪಾರ್ವತಿ ಅವನನ್ನು ಎತ್ತಿಕೊಳ್ಳಲು ಕೈಚಾಚಿದಳು. ವಿಘ್ನೇಶ್ವರನು ಆ ಪ್ರಕಾಶದೊಂದಿಗೆ ಅಂತರ್ಧಾನನಾದನು. ಅದುವರೆಗೆ ಕಂಡುದೆಲ್ಲ ಕನಸೋ ನಿಜವೋ ಎಂದು ಪಾರ್ವತಿ ಪರಮೇಶ್ವರರು ಪ್ರಶ್ನಾರ್ಥಕವಾಗಿ ಪರಸ್ಪರ ನೋಡಿಕೊಂಡರು. ಆ ನೋಡಿಕೊಳ್ಳುವ ಆನಂದದಲ್ಲೇ ತನ್ಮಯರಾಗಿ ಈ ಮೊದಲಿನದೆಲ್ಲವನ್ನೂ ಮರೆತರು. ಶಿವಪಾರ್ವತಿಯರು ಆ ಮಂದಿರದಲ್ಲಿ ಆನಂದ ಸಾಗರದಲ್ಲಿ ತೇಲಾಡಿಕೊಂಡಿದ್ದರು. ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ವಾ?
ಹಾಗಾದರೆ ಈ ಕೂಡಲೇ ನಮ್ಮ ಇಂದ್ರಜಾಲ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿದರೆ ನಮ್ಮ ಹೊಸ ವಿಡಿಯೋಗಳನ್ನು ನೀವು ನೋಡಬಹುದು.